ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಗಿತ್ತು ಸೈಟ್ ತಗೊಳ್ಳೋ ಅಷ್ಟೊಳಗಡೆ? ಬೆಂಗಳೂರಿಗೆ ಬಂದು ಆಲ್ಮೋಸ್ಟ್ ಈಗ ನಾನು 19 ಇಯರ್ಸ್ ಅಂತ ಬಂದರೆ 25 ಇಯರ್ಸ್ ಅಂದರೆ 6 to 7 ಇಯರ್ಸ್. ಅಷ್ಟರಲ್ಲಿ ಮದುವೆ ಆಗಿತ್ತಾ? ಇಲ್ಲ, ಆಗಿರಲಿಲ್ಲ, ಅವಾಗಿನ್ನೂ ಆಗಿರಲಿಲ್ಲ. ನಿಮ್ದು ಲವ್ ಕನ್ವರ್ಸೇಷನ್ ನಡೀತಾ ಅದು ನಡೀತಾ ಇತ್ತು ಆವಾಗ, ಕನ್ವರ್ಸೇಷನ್ಸ್ ನಡೀತಾ ಇತ್ತು. ಒಂದು ಫೈನ್ ಡೇ ನಾನು ಹುಡುಗಿಗೆ ಅವ್ರ ಮನೆಗೆ ಹೋಗಿದ್ದೆ ಕೂಡ ಆ್ಯಕ್ಚುಲಿ. ಅವಾಗ ಅಂದ್ರೆ ನಿಮ್ಮೂರು ಹುಡುಗಿ ಅಂತ ಕ್ರಶ್ ಆಗಿದ್ದ, ಇಷ್ಟ ಆಗಿದ್ದ? ಇಲ್ಲ, ನಾನು ಹಾಗೆ ಮಾತಾಡ್ಬೇಕಂತ ಮಾತಾಡಿದ್ದು, ಜಸ್ಟ್ ಕಾಲ್ ಮಾಡಿದ್ದು, ಅದು ಫ್ರೆಂಡ್ಶಿಪ್ ಆಯಿತು. ಆಮೇಲೆ ಆ್ಯಕ್ಚುಲಿ ನಾನು ಫೋಟೋದಲ್ಲಿ ಮಾತ್ರ ನೋಡಿದ್ದು, ಅವ್ರು ನಾನು ನೋಡೇ ಇಲ್ಲ ಆ್ಯಕ್ಚುಲಿ. ಅವ್ರಿಗೆ ಗೊತ್ತಿಲ್ಲ ನಾನು ಯಾವ ಥರ ಇರ್ತೀನಿ, ನೋ ಐಡಿಯಾ. ಓಕೆ, ಸೊ ಹಾಗಾಗಿ ಮಾತಾಡ್ತಾ ಕ್ರಶ್ ಆಯಿತು. ದೆನ್ ಒಂದು ಫೈನ್ ಡೇ ನಾನು ಪ್ರಪೋಸ್ ಕೂಡ ಮಾಡಿದೆ. ಅವ್ರೇನು ಹೇಳಲೇ ಇಲ್ಲ. ಆಮೇಲೆ ಹೋಗಿ ಮಾತಾಡ್ಸ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋದೆ. ಅಲ್ಲಿ ಹೋಗ್ಬಿಟ್ಟು ಒಂದು ಕಡೆ ಮೀಟ್ ಆಗಿ ಹಂಗೆ ನಮ್ಮದು ಒಂದು 2-3 ಮೀಟಿಂಗ್ಸ್ ಎಲ್ಲ ನಡೀತು. ಇಬ್ಬರು ಸಿಕ್ಕಿದ್ವಿ, ಬೇರೆ ಕಡೆ ಓಡಾಡಿದ್ವಿ. ಅದ್ರ ಹೇಳ್ಬೇಕಾ ನಿಮಗೆ ಗೊತ್ತಿರುತ್ತೆ, ನಿಮ್ಗೆ ಆ್ಯಕ್ಚುಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆನಾ? ಓಡಾಡಿದ್ವಿ, ಹೊಸನಗರ, ಸಾಗರ ಅವೆಲ್ಲ ಓಡಾಡಿದ್ವಿ. ರಾಮಚಂದ್ರಪುರ ಮಠ ಅಂತ ಕೇಳಿರ್ತೀರ ನೀವು. ರಾಮಚಂದ್ರಪುರ ಮಠ ನಿಮಗೂ ಗೊತ್ತಿರ್ಬೋದು, ಸಿರ್ಸಿ ಕಡೆ, ಹೊಸನಗರ, ಅಲ್ಲೆಲ್ಲ ಓಡಾಡಿದ್ವಿ. ಜೋಗ ಜಲಪಾತ ಕೇಳಿರ್ತೀರಾ, ನೀವೆಲ್ಲ ಓಡಾಡಿರ್ತೀರ, ಅಲ್ಲೆಲ್ಲ ಓಡಾಡಿದ್ವಿ. ಜೋಗ ಜಲಪಾತ ಓಡಾಡೋಷ್ಟೆಲ್ಲ ತುಂಬ ಓಡಾಡಿದ್ವಿ. ಆಮೇಲೆ ಲವ್ ಬರ್ಡ್ಸ್ ಆಗಿ ಅಂತೂ ಒಂದು ಫೈನ್ ಡೇ. ಅವಾಗೆಲ್ಲ ಅಲ್ಲಿ ಊರಲ್ಲಿ ಗೊತ್ತಿರೋರೆಲ್ಲ ನೋಡ್ತಾರೆ, ಭಯ ಇಲ್ಲ, ಭಯ ಬರಲಿಲ್ಲ. ಓಡಾಡಿದ್ವಿ ಅಷ್ಟೇ. ಆ ಟೈಮಲ್ಲಿ ಓಡಾಡಬೇಕು, ಮಾಡಬೇಕು. ಬಸ್ಸಲ್ಲಿ ಓಡಾಡಿರೋದು. ನಾನು ಇಲ್ಲಿಂದ ಬಸ್ಗೆ ಹೋಗ್ತಿದ್ದೆ, ಅವರು ಬರ್ತಾಯಿದ್ರು. ಇಬ್ಬರು ಸೇರ್ಕೊಂಡು ತಿರುಗಾಡೋದು. ಒಂದು ಫೈನ್ ಡೇ ಓಕೆ, ಇವತ್ತು ಮನೇಲಿ ಹೇಳ್ಬೇಕು, ನೆಕ್ಸ್ಟ್ ಇವಾಗ ಮ್ಯಾರೇಜ್ ಆಗಬೇಕು. ಮನೆ ಆಯಿತು, ಸರ್ ಕೂಡ ನಮ್ಮ ಬಾಸ್ ಕೂಡ ಮನೆ ಕೊಟ್ಟಿದ್ರು, ಕೆಲಸ ಚೆನ್ನಾಗಿ ನಡೀತಾ ಇದೆ. ಇನ್ನೇನು ಮತ್ತೆ ಮದುವೆ ಆಗ್ಬಿಡೋಣ ಅಂತ ಹೇಳ್ಬಿಟ್ಟು ಸೆಟ್ಲು. ಅಷ್ಟೊತ್ತಿಗೆ ನಮ್ಮ ಸಿಸ್ಟರ್ಗೂ ಕೂಡ ಹುಡುಗ ನೋಡ್ತಾ ಇದ್ರು ಮನೆಯಲ್ಲಿ. ಹುಡುಗನೂ ಒಳ್ಳೆ ಹುಡುಗ ಸಿಕ್ಕಿದ್ರು. ಅವರು BMTC ಕಂಡಕ್ಟರ್ ಆ್ಯಕ್ಚುಲಿ. ಸೊ ಅವ್ರಿಗೂ ಒಂದು ಒಳ್ಳೆ ಸಂಬಂಧ ಬೇರೆ ಬಂದಿತ್ತು. ಅವರು ಕೂಡ ಮುರುಡೇಶ್ವರದವರು ಆ್ಯಕ್ಚುಲಿ. ಮುರುಡೇಶ್ವರ ಗೊತ್ತಿರುತ್ತೆ ನಿಮಗೆ. ಸೊ ಇನ್ನೇನು ಅವ್ರದ್ದು ಸೆಟ್ ಆಯಿತು. ಓಕೆ, ನಾವು ಮಾಡ್ಕೊಂಬಿಡೋಣ ಒಟ್ಟಿಗೆ ಅಂತ ಹೇಳ್ಬಿಟ್ಟು ಐ ಸೆಡ್ ಸೀದಾ ನಾನು ಅವ್ರ ಮನೆಗೆ ಹೋದೆ ಡೈರೆಕ್ಟಾಗಿ. ಒಂದೇ ಕ್ಯಾಸ್ಟ್ ಅದೇನೋ ಅಡ್ಡಿ ಬರ್ಲಿಲ್ಲ? ಇಲ್ಲ, ಇಂಟ್ರಿ ಕ್ಯಾಸ್ಟ್. ಅವ್ರದ್ದು ಬೇರೆ ಕ್ಯಾಸ್ಟು, ನಮ್ದು ಬೇರೆ ಕ್ಯಾಸ್ಟ್. ಅಂದರೆ ಹಿಂದೂನೇ, ಹಿಂದೂಲ್ಲಿ ಬೇರೆ ಕ್ಯಾಸ್ಟ್. ಓಕೆ, ಸೊ ಇಲ್ಲಿ ಹೇಳಿದ್ಲು ಒಪ್ಸಿದ್ರೆ ಮನೇಲಿ ಒಪ್ಸೆ ಮದುವೆ ಆಗಬೇಕು. ಓಕೆ, ಹಾಗೆ ಓಡ್ ಬಾ ಗಿಡ್ ಬಾ ಎಲ್ಲ ಅದೆಲ್ಲ ಚಾನ್ಸೇ ಇಲ್ಲ. ಸೊ ನಾನೇನು ಮಾಡಿದೆ, ಡೈರೆಕ್ಟ್ ಅವ್ರ ಮನೆಗೆ, ನನಗೇನೋ ಧೈರ್ಯ, ಸರಿ ನಡಿ ಗುರು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಅವ್ರ ಮನೆಗೆ ಹೋದೆ. ಸೀದಾ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಅಮ್ಮ ಇದ್ದರು, ಅವ್ರ ಅಮ್ಮನ ಹತ್ರ ಮಾತಾಡಿದೆ. ಈ ಥರ ನಿಮ್ಮ ಹುಡುಗಿ ನಂಗೆ ಇಷ್ಟ ಆಗಿದ್ದಾಳೆ, ಮದುವೆ ಮಾಡ್ಕೊಡಿ ಅಂತ ಡೈರೆಕ್ಟಾಗಿ ಕೇಳಿದೆ.